ಕಲುಷಿತ ನೀರಿನ ಪೂರೈಕೆಯಿಂದ ಬೇಸತ್ತ ಗ್ರಾಮಸ್ಥರು. ಕಳೆದ 3-4 ದಿನಗಳಿಂದ ಲಿಂಗಾಪುರ ಗ್ರಾಮದ ಎಲ್ಲಾ ಮನೆಗಳಿಗೆ ಗ್ರಾಮ ಪಂಚಾಯಿತಿಯಿಂದ ಪೂರೈಕೆಯಾಗ್ತಾ ಇರುವ ಕುಡಿಯುವ ನೀರು ಕಲುಷಿತಗೊಂಡಿದ್ದು ಸಂಬಂಧಪಟ್ಟವರಿಗೆ ತಿಳಿಸಿದ್ದಾರಾದರೂ ಇದುವರೆಗೂ ಸರಿಪಡಿಸಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಿಂಗಾಪುರ ಗ್ರಾಮಕ್ಕೆ ಪೂರೈಕೆಯಾಗ್ತಾ ಇರುವ ಕುಡಿಯುವ ನೀರಿನಲ್ಲಿ ಹಾವು ಅಥವಾ ಇನ್ನಾವುದೋ ಜೀವಿ ಬಿದ್ದಿದ್ದು ಕೊಳೆತ ವಾಸನೆ ಬರ್ತಿದೆ. 1-2 ದಿನಗಳಲ್ಲಿ ಸರಿಯಾಗಬಹುದೆಂದು ಸುಮ್ಮನಿದ್ದರೆ ಇದುವರೆಗೂ ಸರಿಯಾಗಿಲ್ಲ. ನೀರಿನ ವಾಸನೆ ಗ್ರಹಿಸಿದ್ರೆ ವಾಂತಿ ಬರುವ ಹಾಗೆ ಇದೆ. ನೀರು ಗಂಟೆಯವರೆಗೆ ತಿಳಿಸಿದ್ರೆ ಹಾವು ಅಥವಾ ಕಪ್ಪೆ ಬೀಳಲು ಸಾಧ್ಯವಿಲ್ಲ ಎಂದಿದ್ದಾರೆ. ಹಾಗಾದ್ರೆ ಇಂತಹ ದುರ್ನಾತ ಬರಲು ಕಾರಣವೇನು ಎಂದು ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಅಲ್ಲದೆ ಬೋರ್ವೆಲ್ ಕೇಸಿಂಗ್ ಪೈಪ್ನ ಮೇಲ್ಭಾಗದಲ್ಲಿ ರಂಧ್ರವಾಗಿದ್ದು ಅಲ್ಲಿಂದ ಹಾವು ಬಿದ್ದಿರಬಹುದೆಂದು ಸ್ಥಳೀಯರು ಅನುಮಾನಪಟ್ಟಿದ್ದಾರೆ. ನಮಗೆ ಪಂಚಾಯಿತಿಯಿಂದ ಪೂರೈಕೆಯಾಗ್ತಾ ಇರುವ ನೀರು ಬಿಟ್ಟರೆ ಬೇರೆ ಯಾವುದೇ ಪರ್ಯಾಯ ವ್ಯವಸ್ಥೆಗಳಿಲ್ಲ. ಬೇರೆ ಕಡೆಯಿಂದ ತರುವಷ್ಟು ಶಕ್ತಿಯೂ ನಮ್ಮಲ್ಲಿಲ್ಲ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತುರ್ತಾಗಿ ಬೋರ್ವೆಲ್ ಅನ್ನು ಶುಚಿಗೊಳಿಸಿ ಆರೋಗ್ಯಕರ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ನೀರು ವಾಸನೆ ಬರ್ತಾ ಇದೆ. ಇಲ್ಲಿ ಬೋರ್ ತೂತಾಗಿದೆ, ಕುಡಿಯಕ್ಕಾಗಲ್ಲ. 5 ದಿನ ಇವತ್ತಿಗೆ ಯಾರು ಬಂದು ನೋಡಿಲ್ಲ. ಎಲ್ರ ಮನೆಗೆ ಇದೇ ಬೋರಲ್ಲಿಂದ ನೀರು ಹೋಗೋದು. ನೀರ್ ತೆಗೆದು ಇದು ಬೋರಲ್ ವ್ಯವಸ್ಥೆ ಮಾಡಿ ಅಂತೂ ವಾಂತಿ ಬಂದಂಗೆ ಆಯ್ತು. ಬೆಳಿಗ್ಗೆ ಕುಡ್ದೆ ವಾಂತಿ ಬರಂಗೆ ಆಯ್ತು. ಒಂದು ಈಗಲೂ ಮಕ ಎಲ್ಲ ಇದಾಗ್ತಾ ಇದೆ. ನೀರು ಕುಡಿಯೋಕ್ಕಾಗ್ತಾ ಇಲ್ಲ, ವಾಸನೆ ಬರ್ತಾ ಇದೆ. 2-3 ದಿವಸದಿಂದ 4 ದಿವಸದಿಂದ ನೀರಿಲ್ದಲ್ಲೇ ನಾವು ಇಲ್ಲಿ ಗೋಳಾಡ್ತಾ ಇದ್ದೀವಿ. ನೀರು ವಾಸನೆ ಬರ್ತಾ ಇದೆ. ಅದು ಏನು ಅಂತೇಳಿ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿ. ನಾವು ಬೇರೆ ಕಡೆ ದೂರ ಹೋಗಿ ತರಕ್ಕೂ ಆಗಲ್ಲ, ನಮಗೆ ಹೊತ್ಕೊಂಡು ಬರೋಕ್ಕಾಗಲ್ಲ. ಆದಷ್ಟು ಬೇಗ ನೀವು ರೆಡಿ ಮಾಡಿ ನಮಗೆ ಅದು ಕೊಟ್ಟರೆ ಒಳ್ಳೆಯದು.